ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. HAL ಸೆಪ್ಟೆಂಬರ್ 2026ರಿಂದ ಮೊದಲ ತೇಜಸ್ MK1A ಯುದ್ಧ ವಿಮಾನಗಳನ್ನು ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸಲು ಸಜ್ಜಾಗಿದೆ. ಈ ವರ್ಷ 24 ಯುದ್ಧ ವಿಮಾನಗಳ ಗುರಿ. ನಮಸ್ಕಾರ ಸ್ನೇಹಿತರೆ, ಭಾರತದ ಸ್ವದೇಶಿ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ದೊಡ್ಡ ಮೈಲುಗಲ್ಲು ನಿರ್ಮಾಣವಾಗಲು ಸಜ್ಜಾಗಿದೆ. ಹಲವು ವರ್ಷಗಳಿಂದ ನಿರೀಕ್ಷಿಸಲಾಗುತ್ತಿದ್ದ ತೇಜಸ್ MK1A ಯುದ್ಧ ವಿಮಾನದ ಯೋಜನೆ ಈಗ ವೇಗ ಪಡೆದುಕೊಂಡಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಇದೇ ವರ್ಷದ ಆಗಸ್ಟ್ ಅಂತ್ಯ ಅಥವಾ ಸೆಪ್ಟೆಂಬರ್ ಆರಂಭದಿಂದ ಮೊದಲ ಬ್ಯಾಚ್ ಯುದ್ಧ ವಿಮಾನಗಳನ್ನು ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸಲು ಸಿದ್ಧತೆ ನಡೆಸುತ್ತಿದೆ. ಈ ವಿತರಣೆಯೊಂದಿಗೆ ಭಾರತೀಯ ವಾಯುಪಡೆಯ ಮೊದಲ ಸಂಪೂರ್ಣ ತೇಜಸ್ MK1A ಸ್ಕ್ವಾಡ್ರನ್ ಅಧಿಕೃತವಾಗಿ ರೂಪುಗೊಳ್ಳಲಿದೆ. ಇದು ಕೇವಲ ಹೊಸ ಯುದ್ಧ ವಿಮಾನಗಳ ಸೇರ್ಪಡೆ ಅಲ್ಲ, ಭಾರತದ ಸ್ವಾವಲಂಬಿ ರಕ್ಷಣಾ ಸಾಮರ್ಥ್ಯದ ಮತ್ತೊಂದು ದೊಡ್ಡ ಘಟ್ಟವಾಗಿದೆ. ಆದರೆ ಈ ಯೋಜನೆ ಸುಲಭವಾಗಿ ಇಲ್ಲಿವರೆಗೆ ಬಂದಿಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ಜಾಗತಿಕ ಸರಬರಾಜು ಸರಪಳಿ ಸಮಸ್ಯೆಗಳ ಪರಿಣಾಮವಾಗಿ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ GE ಕಂಪನಿಯಿಂದ ಬರಬೇಕಿದ್ದ F404 IN-20 ಇಂಜಿನ್ಗಳ ಪೂರೈಕೆಯ ವಿಳಂಬವಾಗಿತ್ತು. ಇದೇ ಕಾರಣದಿಂದ ತೇಜಸ್ MK1A ಯೋಜನೆಯ ಸಮಯದ ವೇಳಾಪಟ್ಟಿ ಹಿಂದೆ ಸರಿದಿತ್ತು. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ, ಇಂಜಿನ್ಗಳ ಕೊರತೆ ಇದ್ದರೂ HAL ತನ್ನ ಉತ್ಪಾದನಾ ಕಾರ್ಯವನ್ನು ನಿಲ್ಲಿಸಲಿಲ್ಲ. ಇದೀಗ ವರದಿಗಳ ಪ್ರಕಾರ ಸುಮಾರು 30 ತೇಜಸ್ MK1A ಏರ್ ಫ್ರೇಮ್ಗಳ ನಿರ್ಮಾಣ ಈಗಾಗಲೇ ಪೂರ್ಣಗೊಂಡಿದೆ. ಅಂದರೆ ವಿಮಾನದ ಮೂಲ ರಚನೆ, ವ್ಯವಸ್ಥೆಗಳು ಮತ್ತು ಬಹುತೇಕ ಎಲ್ಲ ಕೆಲಸಗಳು ಮುಗಿದಿದ್ದು, ಈಗ ಅವುಗಳಿಗೆ ಬರೀ ಇಂಜಿನ್ ಅನ್ನು ಅಳವಡಿಸಿ ಅಂತಿಮ ಪರೀಕ್ಷಾ ಹಾರಾಟ ನಡೆಸಿದರೆ ಸಾಕು. ಇದೀಗ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತಿದೆ. ಇತ್ತೀಚೆಗೆ HALಗೆ GE ಕಂಪನಿಯಿಂದ 6 F404 ಇಂಜಿನ್ಗಳು ಬಂದು ತಲುಪಿವೆ. ಇದರಿಂದ ಮೊದಲ ಹಂತದ ವಿಮಾನಗಳ ಅಂತಿಮ ಕೆಲಸಗಳನ್ನು ವೇಗವಾಗಿ ಪೂರ್ಣಗೊಳಿಸುವ ಅವಕಾಶ ಸಿಕ್ಕಿದೆ. ಇದಲ್ಲದೆ ಉದ್ಯಮ ವರದಿಗಳ ಪ್ರಕಾರ ಅಕ್ಟೋಬರ್ ನಂತರ GE ಕಂಪನಿ ತನ್ನ ಸರಬರಾಜು ಸಾಮರ್ಥ್ಯವನ್ನು ಹೆಚ್ಚಿಸುವ ನಿರೀಕ್ಷೆ ಇದ್ದು, ವರ್ಷದ ಅಂತ್ಯದ ಒಳಗೆ ಇನ್ನೂ ಸುಮಾರು 20 ಇಂಜಿನ್ಗಳನ್ನು ಭಾರತಕ್ಕೆ ಕಳುಹಿಸುವ ಸಾಧ್ಯತೆ ಇದೆ. ಈ ಸರಬರಾಜು ನಿರಂತರವಾಗಿ ಮುಂದುವರಿದರೆ ರಕ್ಷಣಾ ಕ್ಷೇತ್ರದ ತಜ್ಞರ ಅಂದಾಜಿನ ಪ್ರಕಾರ 2026ರ ಅಂತ್ಯದ ಒಳಗೆ HAL ಸುಮಾರು 18ರಿಂದ 24 ತೇಜಸ್ MK1A ಯುದ್ಧ ವಿಮಾನಗಳನ್ನು ವಾಯುಪಡೆಗೆ ಒದಗಿಸಬಹುದು. ಇದರಿಂದ ಭಾರತೀಯ ವಾಯುಪಡೆ ತನ್ನ ಮೊದಲ ತೇಜಸ್ MK1A ಸ್ಕ್ವಾಡ್ರನ್ಗಳನ್ನು ಬಹಳ ಬೇಗ ಕಾರ್ಯಾಚರಣೆಗೆ ತರಲು ಸಾಧ್ಯವಾಗುತ್ತದೆ. ಇದಲ್ಲದೆ ವರ್ಷದ ಕೊನೆಯೊಳಗೆ 2ನೇ ಸ್ಕ್ವಾಡ್ರನ್ ನಿರ್ಮಾಣಕ್ಕೂ ನೆಲೆ ಸಿದ್ಧವಾಗಬಹುದು. ಹಾಗಾದರೆ ಈ ತೇಜಸ್ MK1A ನಲ್ಲಿ ಏನೇನು ವಿಶೇಷತೆ ಇದೆ? ಇದು ಹಳೆಯ ತೇಜಸ್ MK1A ಗಿಂತ ಬಹಳ ಶಕ್ತಿಶಾಲಿ ಮತ್ತು ಸುಧಾರಿತ ಆವೃತ್ತಿಯಾಗಿದೆ. ಈ ಯುದ್ಧ ವಿಮಾನದಲ್ಲಿ ಅತ್ಯಾಧುನಿಕ AESA ರೆಡಾರ್, ಸುಧಾರಿತ ಎಲೆಕ್ಟ್ರಾನಿಕ್ ವಾರ್ಫೇರ್ EW ಸೂಟ್, ಆಕಾಶದಲ್ಲೇ ಇಂಧನ ತುಂಬುವ ಮಿಡ್ ಏರ್ ರಿಫ್ಯೂಲಿಂಗ್ ಸಿಸ್ಟಮ್, ದೂರದ ಗುರಿಗಳನ್ನು ಹೊಡೆಯುವ BVR ಮಿಸೈಲ್ಸ್ ಗಳನ್ನು ಬಳಸುವ ಸಾಮರ್ಥ್ಯ, ಇಂತಹ ಹಲವು ಸುಧಾರಿತ ತಂತ್ರಜ್ಞಾನಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ಈ ವಿಮಾನಗಳ ಖರೀದಿಗಾಗಿ ಭಾರತ ರಕ್ಷಣಾ ಸಚಿವಾಲಯವು ಫೆಬ್ರವರಿ 2021ರಲ್ಲಿ ಸುಮಾರು 48,000 ಕೋಟಿ ಮೌಲ್ಯದ 83 ತೇಜಸ್ MK1A ಯುದ್ಧ ವಿಮಾನಗಳ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಇದರ ಜೊತೆಗೆ ಮತ್ತಷ್ಟು 97 ಯುದ್ಧ ವಿಮಾನಗಳ ಖರೀದಿಗೂ ಈಗಾಗಲೇ ಅನುಮೋದನೆ ದೊರೆತಿದೆ. ಇನ್ನೊಂದು ಪ್ರಮುಖ ಸಂಗತಿ ಏನೆಂದರೆ, ಭಾರತೀಯ ವಾಯುಪಡೆ ಈಗಾಗಲೇ ತನ್ನ ಕಾರ್ಯಾಚರಣೆಯ ಸಿದ್ಧತೆಯನ್ನು ಪೂರ್ಣಗೊಳಿಸಿದೆ. ಕನಿಷ್ಠ 2 ಸ್ಕ್ವಾಡ್ರನ್ಗಳನ್ನು ನಡೆಸಲು ಬೇಕಾದಷ್ಟು ಪೈಲಟ್ಗಳು ಈಗಾಗಲೇ ವಿಶೇಷ ತರಬೇತಿಯನ್ನು ಪೂರ್ಣಗೊಳಿಸಿದ್ದಾರೆ. ಈ ತರಬೇತಿಯು ತಮಿಳುನಾಡಿನ ಸೂಳೂರು ಏರ್ಫೋರ್ಸ್ ಸ್ಟೇಷನ್ನಲ್ಲಿ ನಡೆದಿದ್ದು, ಇದೇ ಕೇಂದ್ರದಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ತೇಜಸ್ ಸ್ಕ್ವಾಡ್ರನ್ಗಳು ಫ್ಲೈಯಿಂಗ್ ಡ್ಯಾಗರ್ಸ್ ಮತ್ತು
ಫ್ಲೈಯಿಂಗ್ ಬುಲೆಟ್ಸ್ಗಳು ನೆಲೆಸಿವೆ. ಭಾರತೀಯ ವಾಯುಪಡೆಯ ಸಾಮಾನ್ಯ ವಿನ್ಯಾಸದ ಪ್ರಕಾರ ಪ್ರತಿ ಹೊಸ ತೇಜಸ್ MK-1A ಸ್ಕ್ವಾಡ್ರನ್ನಲ್ಲಿ ಒಟ್ಟು 20 ವಿಮಾನಗಳು ಇರಲಿವೆ. ಅದರಲ್ಲೂ 16 ಸಿಂಗಲ್ ಸೀಟ್ ಕಂಬ್ಯಾಟ್ ಫೈಟರ್ ಜೆಟ್ಗಳು ಮತ್ತು 4 ಟ್ವಿನ್ ಸೀಟ್ ಟ್ರೈನರ್ ಏರ್ಕ್ರಾಫ್ಟ್ಗಳು ಸೇರಿರುತ್ತವೆ. ಅಂದರೆ ಪೈಲಟ್ ತರಬೇತಿ ಈಗಾಗಲೇ ಪೂರ್ಣಗೊಂಡಿರುವ ಕಾರಣ ವಿಮಾನಗಳು HALನಿಂದ ಹೊರಬಂದ ಕ್ಷಣದಿಂದಲೇ ಭಾರತೀಯ ವಾಯುಪಡೆ ಅವುಗಳನ್ನು ನೇರವಾಗಿ ಕಾರ್ಯಾಚರಣೆಗೆ ಬಳಸಲು ಸಂಪೂರ್ಣ ಸಿದ್ಧವಾಗಿದೆ. ಭಾರತದ ಸ್ವದೇಶಿ ರಕ್ಷಣಾ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಈ ತೇಜಸ್ MK-1A ಯೋಜನೆ ಮುಂದಿನ ವರ್ಷಗಳಲ್ಲಿ ಭಾರತೀಯ ವಾಯುಪಡೆಯ ಬಲವನ್ನು ಗಣನೀಯವಾಗಿ ಹೆಚ್ಚಿಸುವ ನಿರೀಕ್ಷೆ ಇದೆ. ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.